ನಮಸ್ಕಾರ ವೀಕ್ಷಕರೇ, ಶೋಧ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಸಾಮಾನ್ಯವಾಗಿ ಹೂವುಗಳು ಗಿಡದಲ್ಲಿದ್ದಾಗ ಮತ್ತು ಬೆಳಕಿನ ಸೂರ್ಯನ ಬೆಳಕಿನಲ್ಲಿ ಕಂಗೊಳಿಸುತ್ತದೆ. ಆದರೆ ಕತ್ತಲಾಗುತ್ತಿದ್ದಂತೆ ಅರಳಿ ಬೆಳಗಾಗುವಷ್ಟರಲ್ಲಿ ನೆಲಕ್ಕೆ ಉದುರಿ ಬೀಳುವ ಆದರೂ ಪವಿತ್ರವೆನಿಸಿಕೊಂಡ ಏಕೈಕ ಹೂವು ಎಂದರೆ ಅದು ಪಾರಿಜಾತ. ಇದರ ಅದ್ಭುತ ಸುಗಂಧ ಮತ್ತು ವಿಶಿಷ್ಟ ಗುಣಗಳಿಂದ ಇದನ್ನು ದೇವಲೋಕದ ಹೂವು ಎಂದೇ ಕರೆಯಲಾಗುತ್ತದೆ. ಪಾರಿಜಾತನ ಹೂವಿನ ಸ್ವಾರಸ್ಯಕರ ಮಾಹಿತಿಯನ್ನು ಇವತ್ತಿನ ವಿಚಾರದಲ್ಲಿ ತಿಳಿದುಕೊಳ್ಳೋಣ. ಅದಕ್ಕೂ ಮೊದಲು ನೀವಿನ್ನೂ ನಮ್ಮ ಶೋಧ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮೊದಲು ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವ ಬೆಲ್ ಐಕಾನ್ ಟಚ್ ಮಾಡಿ. ಕಥೆಯ ಪ್ರಕಾರ ಪಾರಿಜಾತ ಎಂಬ ರಾಜಕುಮಾರಿ ಸೂರ್ಯದೇವನನ್ನು ಪ್ರೀತಿಸುತ್ತಿದ್ದಳು. ಆದರೆ ಸೂರ್ಯನು ಆಕೆಯನ್ನು ತೊರೆದಾಗ ಆಕೆ ದುಃಖದಿಂದ ಬೆಂಕಿಗೆ ಹಾರಿ ಪ್ರಾಣತ್ಯಾಗ ಮಾಡಿದಳು. ಆಕೆಯ ಬೂದಿಯಿಂದ ಈ ಗಿಡ ಹುಟ್ಟಿತೆಂಬ ನಂಬಿಕೆ ಇದೆ. ಸೂರ್ಯನನ್ನು ಮುಖಾಮುಖಿ ನೋಡಲಾಗದೆ ಈ ಹೂವು ರಾತ್ರಿ ಮಾತ್ರ ಅರಳಿ ಸೂರ್ಯೋದಯಕ್ಕೂ ಮುನ್ನ ಉದುರಿ ಹೋಗುತ್ತದೆ ಎಂದು ಹೇಳಲಾಗುತ್ತದೆ. ಇದರ ದಳಗಳು ಶುಭ್ರ ಬಿಳಿ ಬಣ್ಣದಲ್ಲಿದ್ದರೆ ಕಂಡ ತೊಟ್ಟು ಪ್ರಕಾಶಮಾನವಾದ ಕಿತ್ತಳೆ ಬಣ್ಣದಲ್ಲಿರುತ್ತದೆ. ನೆಲಕ್ಕೆ ಬಿದ್ದರೂ ಪವಿತ್ರ. ಪೂಜೆಗೆ ನೆಲಕ್ಕೆ ಬಿದ್ದ ಹೂವುಗಳನ್ನು ಬಳಸಲಾಗುವುದಿಲ್ಲ. ಆದರೆ ಪಾರಿಜಾತ ಹೂವು ಸ್ವತಃ ನೆಲಕ್ಕೆ ಉದುರಿದರೂ ಅದನ್ನು ದೇವರಿಗೆ ಅರ್ಪಿಸುವ ಏಕೈಕ ವಿನಾಯಿತಿ ಇದೆ. ಇದರಲ್ಲಿ ಆರೋಗ್ಯ ಮತ್ತು ಆಯುರ್ವೇದದ ಮಹತ್ವವೂ ಕೂಡ ಇದೆ. ಕೀಲು ನೋವು ಮತ್ತು ಸಯಾಟಿಕಾ. ಪಾರಿಜಾತ ಎಲೆಗಳ ಕಷಾಯ ಕೀಲು ನೋವು, ಸಂಧಿವಾತ ಮತ್ತು ಸಯಾಟಿಕ ನರಗಳ ನೋವಿಗೆ ಅದ್ಭುತ ಔಷಧಿ. ಜ್ವರ ಮತ್ತು ಶೀತ. ಇದರ ಎಲೆಗಳು ರಸವನ್ನು ಜೇನುತುಪ್ಪದೊಂದಿಗೆ ಸೇವಿಸಿದರೆ ದೀರ್ಘಕಾಲದ ಜ್ವರ, ಕೆಮ್ಮು ಮತ್ತು ಶೀತ ಶಮನವಾಗುತ್ತದೆ. ರೋಗ ನಿರೋಧಕ ಶಕ್ತಿ. ಇದರ ಎಲೆಗಳಲ್ಲಿ ಆಂಟಿ ಆಕ್ಸಿಡೆಂಟ್ ಮತ್ತು ಉರಿಯೂತದಂತಹ ಶಮನಕಾರಿ ಗುಣಗಳಿದ್ದು ದೇಹದ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತದೆ. ಚರ್ಮದ ಆರೈಕೆ ಮತ್ತು ಕೇಶ ವಿನ್ಯಾಸ. ಇದರ ಹೂವು ಮತ್ತು ಬೀಜಗಳನ್ನು ತಲೆಹೊಟ್ಟು ನಿವಾರಣೆಗೆ ಹಾಗೂ ಚರ್ಮದ ಕಾಂತಿಗೆ ಬಳಸಲಾಗುತ್ತದೆ. ಪಾರಿಜಾತದ ಸುವಾಸನೆಯು ರಾತ್ರಿ ಸಮಯದಲ್ಲಿ ಪರಿಸರದಲ್ಲಿರುವ ಒತ್ತಡವನ್ನು ಕಡಿಮೆ ಮಾಡಿ ಮನಸ್ಸಿಗೆ ಪ್ರಶಾಂತತೆಯನ್ನು ನೀಡುತ್ತದೆ. ಪಾರಿಜಾತದ ಕಿತ್ತಳೆ ಬಣ್ಣದ ತೊಟ್ಟುಗಳಿಂದ ನೈಸರ್ಗಿಕ ಬಣ್ಣವನ್ನು ತಯಾರಿಸಿ ಬಟ್ಟೆಗಳಿಗೆ ಹಾಗೂ ಸಾಂಪ್ರದಾಯಿಕ ಆಹಾರಗಳಿಗೆ ಬಣ್ಣ ನೀಡಲು ಬಳಸಲಾಗುತ್ತದೆ. ನಮ್ಮ ಸನಾತನ ಸಂಸ್ಕೃತಿಯಲ್ಲಿ ಪ್ರತಿಯೊಂದು ವೃಕ್ಷಕ್ಕೂ ಹೂವಿಗೂ ಅದರದ್ದೇ ಆದ ಸಾಂಸ್ಕೃತಿಕ ಮತ್ತು ವೈಜ್ಞಾನಿಕ ಮೌಲ್ಯವಿದೆ. ಪಾರಿಜಾತವು ನಮಗೆ ಕೇವಲ ಸೌಂದರ್ಯ ಮತ್ತು ಸುಗಂಧವನ್ನು ಮಾತ್ರ ನೀಡದೆ ತನ್ನ ಅಲ್ಪ ಆಯುಷ್ಯದಲ್ಲೇ ನಿಸ್ವಾರ್ಥವಾಗಿ ಜಗತ್ತಿನ ಸೌಂದರ್ಯವನ್ನು ಪಸರಿಸುವ ಜೀವನ ಪಾಠವನ್ನು ಕಲಿಸುತ್ತದೆ. ನೋಡಿದ್ರಲ್ಲ ವೀಕ್ಷಕರೇ, ಇದು ಪಾರಿಜಾತ ಹೂವಿನ ವಿಶೇಷ ಮಾಹಿತಿ. ನಾಳೆ ಮತ್ತೊಂದು ಅದ್ಭುತ ಮಾಹಿತಿಯೊಂದಿಗೆ ನಿಮ್ಮನ್ನು ಭೇಟಿ ಮಾಡುತ್ತೇನೆ. ಶೋಧ ಸದಾ ನಿಮ್ಮೊಂದಿಗೆ.